ಅಪ್ಪ ಕಾಣಿಸ್ತಾ ಇದೆಯಾ? ಸಖತ್ತು ಜೋರು ಮಳೆ ಅಂತೂ ನೋಡಬೇಕು, ಹೋಗ್ಬಿಡ್ತೀನಿ ಅಂತ ಅನ್ಸುತ್ತೆ. ವಾಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲ ದೇವರ ಭಕ್ತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಿಂದಿನ ಅಧ್ಯಾಯದಲ್ಲಿ ಸಮುದ್ರದಿಂದ ದಿವ್ಯದಾರು ಊರಿಗೆ ಆಗಮಿಸಿತು. 1000 ಜನರಿಂದ ಒಂದು ಅಂಗುಲವೂ ಕದಲದ ಆ ದಿವ್ಯದಾರು ವಿಶ್ವವಾಸು ಮತ್ತು ವಿದ್ಯಾಪತಿ ಸ್ಪರ್ಶಿಸಿದ ಕ್ಷಣ ತಾನಾಗಿಯೇ ಚಲಿಸಲು ಆರಂಭಿಸಿತು. ನಂತರ ಒಬ್ಬ ರಹಸ್ಯಮಯ ವೃದ್ಧ ರಾಜ ಇಂದ್ರದ್ಯುಮ್ನನ ಮುಂದೆ ಬಂದು ಒಂದು ವಿಚಿತ್ರ ಷರತ್ತು ಇಟ್ಟರು. 21 ದಿನಗಳ ಕಾಲ ಯಾರು ಬಾಗಿಲು ತೆರೆಯಬಾರದು. ಅಲ್ಲಿಯೇ ನಮ್ಮ ಹಿಂದಿನ ಅಧ್ಯಾಯ ಮುಗಿದಿತ್ತು. ಆದರೆ ಆ ವೃದ್ಧ ನಿಜವಾಗಿಯೂ ಯಾರು? ಅವರು ಸಾಮಾನ್ಯ ಶಿಲ್ಪಿಯ ಅಥವಾ ದೇವಲೋಕದ ಅತ್ಯಂತ ಶ್ರೇಷ್ಠ ಶಿಲ್ಪಿ ವಿಶ್ವಕರ್ಮನೇ? ಇಂದು ಆ ರಹಸ್ಯವನ್ನ ಒಟ್ಟಿಗೆ ತಿಳಿಯೋಣ. ಬಾಗಿಲು ಮುಚ್ಚಿದ ಕ್ಷಣದಿಂದ ಒಳಗಿನಿಂದ ಉಳಿ ಮತ್ತು ಸುತ್ತಿಗೆ ಶಬ್ದ ನಿರಂತರವಾಗಿ ಕೇಳಿಸುತ್ತಿತ್ತು. ಆ ಶಬ್ದ ರಾತ್ರಿ ಹಗಲು ನಿಲ್ಲಲೇ ಇಲ್ಲ. ರಾಜ ಇಂದ್ರದ್ಯುಮ್ನ ಯಜ್ಞಶಾಲೆಯ ಹೊರಗೆ ಭೂಮಿಯ ಮೇಲೆ ಕುಳಿತು ಜಪ ಮಾಡುತ್ತಿದ್ದರು. ಅವರಿಗೆ ಆ ವೃದ್ಧನ ಮೇಲೆ ಪೂರ್ಣ ನಂಬಿಕೆ ಇತ್ತು. ಏಕೆಂದರೆ ಅವರ ಮನಸ್ಸು ಹೇಳುತ್ತಿತ್ತು, ಇದು ಸಾಮಾನ್ಯ ಮನುಷ್ಯನ ಕೆಲಸವಲ್ಲ. ಭಕ್ತರೇ, ಕೆಲವೊಮ್ಮೆ ಭಗವಂತ ನಮ್ಮ ಜೀವನಕ್ಕೆ ಯಾರೋ ಒಬ್ಬರನ್ನ ಕಳಿಸ್ತಾರೆ. ಅವರು ಸಾಮಾನ್ಯ ಮನುಷ್ಯರಂತೆ ಕಾಣ್ತಾರೆ, ಆದರೆ ಅವರ ಮೂಲಕ ಅಸಾಮಾನ್ಯ ಕೆಲಸಗಳು ನಡೀತಾ ಇರ್ತವೆ. ರಾಜ ಇಂದ್ರದ್ಯುಮ್ನ ಜೀವನದಲ್ಲೂ ಹೀಗೇ ಆಗಿದ್ದು. ಆ ವೃದ್ಧ ಯಾರು ಎಂಬುದು ಮುಖ್ಯ ಅಲ್ಲ, ಅವರನ್ನ ಕಳಿಸಿದವ್ರು ಯಾರು ಅನ್ನೋದೇ ಅತಿ ಮುಖ್ಯ. ಮೊದಲ ದಿನ, 2ನೇ ದಿನ, 3ನೇ ದಿನ ಪೂರಿಯ ಜನರೆಲ್ಲ ಯಜ್ಞಶಾಲೆಯ ಹೊರಗೆ ಬಂದು ಒಳಗಿನಿಂದ ಕೇಳುವ ಉಳಿ ಶಬ್ದವನ್ನೇ ಕೇಳುತ್ತಿದ್ದರು. ಯಾರಿಗೂ ಒಳಗೆ ಏನಾಗುತ್ತಿದೆ ಎಂಬುದು ಗೊತ್ತಿರಲಿಲ್ಲ. ಭಕ್ತರೇ, ಇಲ್ಲಿ ಒಂದು ವಿಷಯ ತಿಳಿದುಕೊಳ್ಳಬೇಕು. ಪುರಿಯ ಪರಂಪರೆಯ ಪ್ರಕಾರ ಆ ವೃದ್ಧ ತಮ್ಮ ಹೆಸರನ್ನು ಯಾರಿಗೂ ಹೇಳಲಿಲ್ಲ. ಆದರೆ ಭಕ್ತರು ನಂಬುವುದೇನೆಂದರೆ ಅವರು ದೇವ ಶಿಲ್ಪಿ ವಿಶ್ವಕರ್ಮ ಭಗವಂತನ ಆದೇಶದ ಮೇರೆಗೆ ಸ್ವತಃ ಬಂದಿದ್ದರು. ರಾಜ ಇಂದ್ರದ್ಯುಮ್ನ ಪ್ರತಿದಿನ ಬಾಗಿಲಿನ ಮುಂದೆ ನಿಂತು ಒಂದೇ ಮಾತು ಹೇಳುತ್ತಿದ್ದರು, ಪ್ರಭು, ನನ್ನ ಕಣ್ಣುಗಳು ನಿಮ್ಮ ಹೊಸ ರೂಪವನ್ನು ನೋಡಲು ಕಾಯುತ್ತಿವೆ. ಆದರೆ ಅರಮನೆಯ ಒಳಗೆ ಒಬ್ಬರಿಗೆ ಮಾತ್ರ ಈ ಮೌನ ಭಯವನ್ನು ಉಂಟು ಮಾಡುತ್ತಿತ್ತು. ಅವರು ರಾಜನ ಪತ್ನಿ ರಾಣಿ ಗುಂಡೀಚ. ಅವರಿಗೆ ಒಂದು ಪ್ರಶ್ನೆ ಮತ್ತೆ ಮತ್ತೆ ಕಾಡುತ್ತಿತ್ತು. ಆ ವೃದ್ಧ ಇಷ್ಟೂ ದಿನ ಆಹಾರವಿಲ್ಲದೆ ನೀರಿಲ್ಲದೆ ಹೇಗೆ ಬದುಕುತ್ತಿದ್ದಾರೆ? ಅದೇ ಪ್ರಶ್ನೆ ಕೆಲವೇ ದಿನಗಳಲ್ಲಿ ಇಡೀ ಇತಿಹಾಸವನ್ನೇ ಬದಲಾಯಿಸಿದೆ. ಭಕ್ತರೇ, 4ನೇ ದಿನ, 5ನೇ ದಿನ, 6ನೇ ದಿನ ಒಳಗಿನಿಂದ ಉಳಿ ಮತ್ತು ಸುತ್ತಿಗೆ ಶಬ್ದ ನಿರಂತರವಾಗಿ ಕೇಳಿಸುತ್ತಲೇ ಇತ್ತು. ಪುರಿಯ ಜನರೆಲ್ಲ ಆ ಶಬ್ದವನ್ನೇ ಕೇಳುತ್ತಾ ಭಗವಂತನ ಹೊಸ ರೂಪವನ್ನು ಕಲ್ಪಿಸಿಕೊಳ್ಳುತ್ತಿದ್ದರು. ರಾಜ ಇಂದ್ರದ್ಯುಮ್ನ ಒಂದೂ ದಿನವೂ ಆ ಸ್ಥಳವನ್ನು ಬಿಟ್ಟು ಹೋಗಲಿಲ್ಲ. ಪ್ರತಿದಿನ ಯಜ್ಞಶಾಲೆಯ ಮುಂದೆ ಕಣ್ಣು ಮುಚ್ಚಿ ಒಂದೇ ಪ್ರಾರ್ಥನೆ ಮಾಡುತ್ತಿದ್ದರು, ಪ್ರಭು, ನನ್ನ ಜೀವನದ ಏಕೈಕ ಆಸೆ ನಿಮ್ಮ ದರ್ಶನ. ಇಲ್ಲಿ ನೀವು ಒಂದು ವಿಷಯ ಗಮನಿಸಿದ್ದೀರಾ? ರಾಜ ಒಮ್ಮೆ ಕೂಡ ಬಾಗಿಲು ತೆರೆಯಿರಿ ಎಂದು ಹೇಳಲಿಲ್ಲ. ಯಾಕೆಂದ್ರೆ ಅವರು ತಮ್ಮ ಕುತೂಹಲಕ್ಕಿಂತ ಭಗವಂತನ ಮಾತಿಗೆ ಹೆಚ್ಚು ಗೌರವ ಕೊಟ್ಟಿದ್ರು. ಇದೇ ನಿಜವಾದ ಭಕ್ತಿ ಅಂದರೆ. ಆದರೆ ಅರಮನೆಯಲ್ಲಿ ಪರಿಸ್ಥಿತಿ ಬೇರೆಯೇ ಇತ್ತು. ರಾಣಿ ಗುಂಡೀಚ ಹಗಲು ರಾತ್ರಿ ಒಂದೇ ವಿಚಾರವನ್ನು ಯೋಚಿಸುತ್ತಿದ್ದರು. ಆ ವೃದ್ಧ ಏನಾದರೂ ತಿನ್ನುತ್ತಿದ್ದಾರಾ, ನೀರು ಕುಡಿಯುತ್ತಿದ್ದಾರಾ, ಒಳಗೆ ಆರೋಗ್ಯವಾಗಿದ್ದಾರಾ? ಒಂದು ದಿನ ರಾಣಿ ರಾಜನ ಬಳಿ ಬಂದು ಹೇಳಿದರು, ಮಹಾರಾಜ, ನಾವು ಒಂದು ಸಲ ಒಳಗೆ ನೋಡಬಾರದೆ? ರಾಜ ತಕ್ಷಣ ಉತ್ತರಿಸಿದರು, ಇಲ್ಲ, ನಾನು ವಚನ ಕೊಟ್ಟಿದ್ದೇನೆ, 21 ದಿನಗಳವರೆಗೆ ಈ ಬಾಗಿಲನ್ನು ತೆರೆಯುವುದಿಲ್ಲ. ಭಕ್ತರೇ, ಕೆಲವೊಮ್ಮೆ ಪ್ರೀತಿಯೇ ಪರೀಕ್ಷೆಯಾಗುತ್ತದೆ. ರಾಣಿ ಗುಂಡೀಚಾಳ ಕಾಳಜಿ ಸತ್ಯವಾಗಿತ್ತು, ಆದರೆ ಭಗವಂತನ ಲೀಲೆಯಲ್ಲಿ ತಾಳ್ಮೆಯೂ ಅಷ್ಟೇ ಮುಖ್ಯ.
ದಿನಗಳು ಕಳೆಯುತ್ತಿದ್ದವು. 7ನೇ ದಿನ, 8ನೇ ದಿನ, 9ನೇ ದಿನ, 10ನೇ ದಿನ ಒಳಗಿನಿಂದ ಉಳಿ ಶಬ್ದ ಇನ್ನೂ ಕೇಳಿಸುತ್ತಿತ್ತು. ಆದರೆ 11ನೇ ದಿನದ ಬೆಳಗ್ಗೆ ಒಂದು ವಿಚಿತ್ರ ಘಟನೆ ನಡೆಯಿತು. ರಾಜ ಯಜ್ಞಶಾಲೆಯ ಮುಂದೆ ಕುಳಿತಿದ್ದರು. ಪುರಿಯ ಜನರು ಅಲ್ಲೇ ನಿಂತಿದ್ದರು. ಎಲ್ಲರೂ ಕಿವಿಗೊಟ್ಟು ಒಳಗಿನ ಶಬ್ದ ಕೇಳುತ್ತಿದ್ದರು. ಆದರೆ ಆ ದಿನ ಮೊದಲ ಬಾರಿಗೆ ಒಳಗಿಂದ ಯಾವ ಶಬ್ದವೂ ಬರಲಿಲ್ಲ. ಯಾವ ಟಕ್ ಎಂಬ ಶಬ್ದವೂ ಇಲ್ಲ, ಸುತ್ತಿಗೆಯ ಸದ್ದೂ ಇಲ್ಲ, ಯಾವ ಚಲನೆಯೂ ಇಲ್ಲ, ಸಂಪೂರ್ಣ ಮೌನ ಮಾತ್ರ. ರಾಣಿ ಗುಂಡಿಚಾಳ ಹೃದಯ ಜೋರಾಗಿ ಬಡಿತ ಹೊಡೆಯತೊಡಗಿತು. ಅವರು ಭಯದಿಂದ ರಾಜನ ಕಡೆ ನೋಡಿದರು. ಮಹಾರಾಜ, ಒಳಗೆ ಏನಾದರೂ ಆಗಿದೆಯೇ? ರಾಜ ಮೌನವಾಗಿದ್ದರು. ಅವರ ಹೃದಯದಲ್ಲೂ ಮೊದಲ ಬಾರಿಗೆ ಒಂದು ಸಣ್ಣ ಅನುಮಾನ ಮೂಡಿತು. ಆದರೆ ಅವರು ತಮ್ಮ ವಚನವನ್ನು ಮುರಿಯಲು ಸಿದ್ಧರಾಗಿರಲಿಲ್ಲ. ಆದರೆ ರಾಣಿ ಗುಂಡಿಚಾಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ನಿಧಾನವಾಗಿ ಹುಟ್ಟುತ್ತಿತ್ತು. ಇನ್ನು ಕಾಯಲು ಸಾಧ್ಯವಿಲ್ಲ. ಅವರು ರಾಜ ಇಂದ್ರದ್ಯುಮ್ನನ ಮುಂದೆ ಬಂದು ಕಣ್ಣೀರಿನಿಂದ ಹೇಳಿದರು, ಮಹಾರಾಜ, ನೀವು ಕೊಟ್ಟ ಮಾತು ನನಗೆ ಗೊತ್ತು. ಆದರೆ ಒಬ್ಬ ಮನುಷ್ಯ ಇಷ್ಟೂ ದಿನ ಆಹಾರವಿಲ್ಲದೆ ನೀರಿಲ್ಲದೆ ಹೇಗೆ ಇರಬಹುದು? ರಾಜ ಮೌನವಾಗಿದ್ದರೂ ಅವರ ಕಣ್ಣುಗಳು ಬಾಗಿಲಿನ ಮೇಲೆಯೇ ನೆಟ್ಟಿದ್ದವು. ಅವರ ಮನಸ್ಸು ಹೇಳುತ್ತಿತ್ತು, ನಂಬು. ಆದರೆ ಅವರ ಹೃದಯ ಕೇಳುತ್ತಿತ್ತು, ಒಳಗೆ ಏನಾಗಿದೆ? ಭಕ್ತರೇ, ಜೀವನದಲ್ಲಿ ಅತ್ಯಂತ ಕಷ್ಟವಾದ ಪರೀಕ್ಷೆ ಯಾವುದು ಗೊತ್ತಾ? ಕಾಯುವುದಲ್ಲ, ನಂಬಿಕೆಯನ್ನು ಕಳೆದುಕೊಳ್ಳದೆ ಕಾಯೋದು. ಅಲ್ಲಿಯೇ ರಾಜ ಇಂದ್ರದ್ಯುಮ್ನ ಮತ್ತು ರಾಣಿ ಗುಂಡೀಚಾ ಇಬ್ರು ಭಿನ್ನ ದಾರಿಯಲ್ಲಿ ನಿಂತಿದ್ದರು. ಒಬ್ಬರಿಗೆ ವಚನ ಮುಖ್ಯ, ಮತ್ತೊಬ್ಬರಿಗೆ ಕರುಣೆ ಮುಖ್ಯ. ರಾಣಿ ಮತ್ತೊಮ್ಮೆ ಹೇಳಿದರು, ಮಹಾರಾಜ, ಒಳಗೆ ಏನೂ ಆಗಿರದಿದ್ದರೆ ಬಾಗಿಲು ತೆರೆದರೆ ಯಾವ ಹಾನಿಯೂ ಆಗುವುದಿಲ್ಲ. ಆದರೆ ಒಳಗೆ ಏನಾದರೂ ಆಗಿದ್ದರೆ ನಾವು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕು. ಆ ಮಾತು ರಾಜನ ಹೃದಯವನ್ನು ತಟ್ಟಿತು. ಅವರು ದೇವರ್ಷಿ ನಾರದರ ಕಡೆ ನೋಡಿದರು. ಮಹರ್ಷಿಗಳೇ, ನಾನು ಏನು ಮಾಡಲಿ? ನಾರದರು ಕೆಲವು ಕ್ಷಣ ಮೌನವಾಗಿ ನಿಂತರು. ನಂತರ ನಿಧಾನವಾಗಿ ಹೇಳಿದರು, ಮಹಾರಾಜ, ನೀನು ಕೊಟ್ಟ ವಚನವನ್ನು ನೆನಪಿಸಿಕೋ. ಭಗವಂತನ ಲೀಲೆ ಭಕ್ತನ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಭಕ್ತರೇ, ಪುರಿಯ ಪ್ರಸಿದ್ಧ ಪರಂಪರೆಯ ಪ್ರಕಾರ ಈ ಹಂತದಲ್ಲಿ ರಾಜನ ಮನಸ್ಸಿನಲ್ಲಿ ಭಾರೀ ಸಂಘರ್ಷ ನಡೆಯುತ್ತಿತ್ತು. ಒಂದು ಕಡೆ ಕೊಟ್ಟ ಮಾತು, ಇನ್ನೊಂದು ಕಡೆ ರಾಣಿಯ ಕಾಳಜಿ. ಕೊನೆಗೆ ರಾಜ ನಿಧಾನವಾಗಿ ತಲೆ ತಗ್ಗಿಸಿದರು. ಅವರ ಧ್ವನಿ ನಡುಗುತ್ತಿತ್ತು. ಬಾಗಿಲು ತೆರೆಯಿರಿ ಎಂದು ಹೇಳಿದರು. ಆ ಒಂದು ಆದೇಶ ಇಡೀ ಪೂರಿಯನ್ನು ಮೌನಗೊಳಿಸಿತು. ಸೈನಿಕರು ನಿಧಾನವಾಗಿ ಯಜ್ಞಶಾಲೆಯ ಬಾಗಿಲಿನ ಕಡೆ ನಡೆದು ಹೋದರು. ಅವರ ಕೈಗಳು ಬಾಗಿಲನ್ನು ಮುಟ್ಟಿದವು. ಬಾಗಿಲು ನಿಧಾನವಾಗಿ ತೆರೆಯಲು ಆರಂಭವಾಯಿತು. ಮಳೆ ನೋಡ್ರಿ, ಇಲ್ಲಿ ಜೋರು ಅಂದ್ರೆ ಜೋರು ಮಳೆ. ಯಪ್ಪ, ಕಾಣಿಸ್ತಾ ಇದೆಯಾ? ಸಖತ್ ಜೋರು ಮಳೆ. ಇಲ್ಲೇ 3 ರಥ ರೆಡಿ ಆಗಿರೋದಕ್ಕೆ ಇಲ್ಲಿಂದ ನೋಡ್ಕೊಬೋದು. ಇವಾಗ ತಡೆಯಕ್ಕಾಗಲ್ಲ, ಅಷ್ಟು ಜೋರಿದೆ. ಜಗನ್ನಾಥರದು 3 ರಥ ರೆಡಿಯಾಗಿದೆ ನೋಡಿ. ಹೆವಿ ಮಳೆಯಲ್ಲೂ ಜನ ಕಿಕ್ಕಿರಿದು ನಿಂತಿದ್ದಾರೆ ದರ್ಶನ ಮಾಡೋದಕ್ಕೆ.
ಇವಾಗಲೇ ಇಷ್ಟೊಂದು ಕ್ರೌಡು, ಇನ್ನು ನಾಳೆ ಅಂತೂ ಜೀವನ ಪಾವನನೇ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ನೆನ್ನೆನೇ ಆಗೋಗಿದೆ ಆ ಜನರ ಮಧ್ಯ. ನಾಳೆ ಅಂತೂ ನೋಡಬೇಕು, ಹೋಗ್ಬಿಡ್ತೀನಿ ಅಂತ ಅನ್ಸುತ್ತೆ, ಉಸಿರು ಕಟ್ಟೋಗುತ್ತೆ ಅಂತ. ರಾಜನ ಆದೇಶದಂತೆ ಯಜ್ಞಶಾಲೆಯ ಬಾಗಿಲು ನಿಧಾನವಾಗಿ ತೆರೆಯತೊಡಗಿತು. ಬಾಗಿಲು ಸಂಪೂರ್ಣ ತೆರೆದಿತು. ಎಲ್ಲರ ಕಣ್ಣುಗಳು ಒಳಗಿನತ್ತ ತಿರುಗಿದವು. ರಾಜ ಇಂದ್ರದ್ಯುಮ್ನ ಮೊದಲ ಹೆಜ್ಜೆ ಇಟ್ಟರು. ಅವರ ಹಿಂದೆ ರಾಣಿ ಗುಂಡೀಚ, ದೇವರ್ಷಿ ನಾರದರು, ವಿಶ್ವವಾಸು, ವಿದ್ಯಾಪತಿ ಎಲ್ಲರೂ ಉಸಿರನ್ನೇ ಬಿಗಿ ಹಿಡಿದು ಒಳಗೆ ನೋಡಿದರು. ಆದರೆ ಒಳಗೆ ಆ ರಹಸ್ಯಮಯ ವೃದ್ಧ ಇರಲಿಲ್ಲ. ಅವರು ಕಣ್ಮರೆಯಾಗಿದ್ದರು. ಆದರೆ ಅವರು ಬಿಟ್ಟು ಹೋಗಿದ್ದದ್ದು ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸುವ ಒಂದು ದಿವ್ಯ ದೃಶ್ಯ. ಅಲ್ಲಿ 3 ದಿವ್ಯ ವಿಗ್ರಹಗಳು ಇದ್ದವು, ಶ್ರೀ ಜಗನ್ನಾಥ, ಬಲಭದ್ರ, ಸುಭದ್ರೆ. ಆದರೆ ಆ ವಿಗ್ರಹಗಳನ್ನು ನೋಡಿದ ರಾಜ ಇಂದ್ರದ್ಯುಮ್ನ ಸ್ತಬ್ಧರಾದರು. ಏಕೆಂದರೆ ಆ ವಿಗ್ರಹಗಳಿಗೆ ಕೈಗಳು ಸಂಪೂರ್ಣ ಇರಲಿಲ್ಲ, ಕಾಲುಗಳು ಸಂಪೂರ್ಣ ಇರಲಿಲ್ಲ. ಅವು ನಾವು ಇಂದು ನೋಡುವಂತೆ ಅಪೂರ್ಣ ರೂಪದಲ್ಲಿದ್ದವು. ರಾಣಿ ಗುಂಡೀಚಾಳ ಕಣ್ಣಲ್ಲಿ ನೀರು ತುಂಬಿತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ಮಹಾರಾಜ, ಇದು ನಮ್ಮಿಂದಾದ ತಪ್ಪು. ರಾಜ ಮೊಣಕಾಲೂರಿ ಕುಳಿತರು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಪ್ರಭು, ನಾನು ನಿಮಗೆ ಕೊಟ್ಟ ವಚನವನ್ನು ಉಳಿಸಿಕೊಳ್ಳಲಿಲ್ಲ. ಭಕ್ತರೇ, ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಪುರಿಯ ಪ್ರಸಿದ್ಧ ಪರಂಪರೆಯ ಪ್ರಕಾರ ರಾಣಿ ಗುಂಡೀಚಾಳ ಆತಂಕದಿಂದ ರಾಜನು 21 ದಿನಗಳು ಪೂರ್ಣವಾಗುವ ಮೊದಲು ಬಾಗಿಲು ತೆರೆದರು. ಆ ಕಾರಣದಿಂದ ಆ ರಹಸ್ಯಮಯ ಶಿಲ್ಪಿ ತಮ್ಮ ಕೆಲಸವನ್ನು ಮಧ್ಯದಲ್ಲೇ ನಿಲ್ಲಿಸಿ ಅದೃಶ್ಯರಾದರು. ಇದೇ ಕಾರಣಕ್ಕೆ ಜಗನ್ನಾಥ, ಬಲಭದ್ರ, ಸುಭದ್ರೆ ವಿಗ್ರಹಗಳು ಅಪೂರ್ಣ ರೂಪದಲ್ಲಿಯೇ ಉಳಿದವು ಎಂದು ಈ ಪರಂಪರೆ ಹೇಳುತ್ತದೆ. ರಾಜ ಇಂದ್ರದ್ಯುಮ್ನ ಭೂಮಿಯ ಮೇಲೆ ತಲೆ ಇಟ್ಟು ಅಳುತ್ತಿದ್ದರು. ಪ್ರಭು, ನನ್ನ ಒಂದು ತಪ್ಪಿನಿಂದ ನಿಮ್ಮ ದಿವ್ಯ ರೂಪ ಅಪೂರ್ಣವಾಯಿತು. ಅದೇ ಕ್ಷಣದಲ್ಲಿ ಯಜ್ಞಶಾಲೆಯೊಳಗೆ ಒಂದು ದಿವ್ಯ ಪ್ರಕಾಶ ಹರಡಿತು. ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು, ಇಂದ್ರದ್ಯುಮ್ನ, ಇದು ಅಪೂರ್ಣವಲ್ಲ, ಇದೇ ನನ್ನ ಇಚ್ಛೆ. ಆ ಮಾತು ಕೇಳುತ್ತಿದ್ದಂತೆ ರಾಜ ಇಂದ್ರದ್ಯುಮ್ನ ನಿಧಾನವಾಗಿ ತಲೆ ಎತ್ತಿದರು. ಅವರ ಕಣ್ಣಲ್ಲಿ ಆಶ್ಚರ್ಯ, ಭಕ್ತಿ ಮತ್ತು ಅಪಾರವಾದ ಭಾವ 3 ಒಂದೇ ಸಮಯದಲ್ಲಿ ಕಾಣಿಸುತ್ತಿದ್ದವು. ರಾಜ ಕೈಮುಗಿದು ಕೇಳಿದರು, ಪ್ರಭು, ಕೈಗಳಿಲ್ಲದ, ಕಾಲುಗಳಿಲ್ಲದ ಈ ರೂಪದಲ್ಲಿ ಜಗತ್ತು ನಿಮ್ಮನ್ನು ಹೇಗೆ ಆರಾಧಿಸುತ್ತದೆ? ಅಷ್ಟರಲ್ಲಿ ಮತ್ತೊಮ್ಮೆ ಆಕಾಶವಾಣಿ ಮೊಳಗಿತು, ಇಂದ್ರದ್ಯುಮ್ನ, ಜಗತ್ತು ದೇಹದ ಸೌಂದರ್ಯವನ್ನು ನೋಡುತ್ತದೆ, ಆದರೆ ನಾನು ಹೃದಯದ ಭಕ್ತಿಯನ್ನು ನೋಡುತ್ತೇನೆ. ನನಗೆ ಕೈಗಳಿಲ್ಲದಿದ್ದರೂ ನನ್ನ ಭಕ್ತರನ್ನು ನಾನು ಅಪ್ಪಿಕೊಳ್ಳುತ್ತೇನೆ. ನನಗೆ ಕಾಲುಗಳಿಲ್ಲದಿದ್ದರೂ ನನ್ನನ್ನು ಕರೆಯುವ ಪ್ರತಿಯೊಬ್ಬ ಭಕ್ತನ ಬಳಿಗೆ ನಾನು ತಲುಪುತ್ತೇನೆ. ನನ್ನ ರೂಪ ಸಂಪೂರ್ಣವಾಗಿರಬೇಕೆಂದರೆ ಪ್ರತಿಯೊಬ್ಬ ಭಕ್ತನ ಪ್ರೀತಿಯೇ ನನ್ನ ಕೈ, ಪ್ರತಿಯೊಬ್ಬ ಭಕ್ತನ ಸೇವೆಯೇ ನನ್ನ ಕಾಲು ಎಂದು ಹೇಳಿದರು. ಭಕ್ತರೇ, ಇದಕ್ಕಾಗಿಯೇ ಜಗನ್ನಾಥ ಜಗತ್ತಿನ ಅತ್ಯಂತ ವಿಭಿನ್ನ ದೇವರು. ಅವರು ಪರಿಪೂರ್ಣ ದೇವರು, ಆದರೆ ಅಪೂರ್ಣ ರೂಪದಲ್ಲಿ ನಮ್ಮ ಮುಂದೆ ನಿಂತಿದ್ದಾರೆ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ ಭಗವಂತ ನಮ್ಮನ್ನ ಮುಖ ನೋಡಿ ಸ್ವೀಕರಿಸೋದಿಲ್ಲ, ರೂಪ ನೋಡಿ ಸ್ವೀಕರಿಸಲ್ಲ, ಹಣ ನೋಡಿ ಸ್ವೀಕರಿಸಲ್ಲ, ಭಕ್ತಿ ನೋಡಿ ಮಾತ್ರ ನಮ್ಮನ್ನ ಅವರು ಸ್ವೀಕರಿಸೋದು. ರಾಜ ಇಂದ್ರದ್ಯುಮ್ನ ಕಣ್ಣೀರಿನಲ್ಲೇ ನಗುತ್ತಿದ್ದರು. ಅವರಿಗೆ ಈಗ ಅರ್ಥವಾಗಿತ್ತು, ಇದು ತಮ್ಮ ತಪ್ಪಲ್ಲ, ಇದು ಭಗವಂತನ ಸಂಕಲ್ಪ. ಅವರು ಭೂಮಿಯ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದರು, ಪ್ರಭು, ಇಂದಿನಿಂದ ಈ ರೂಪವನ್ನೇ ಇಡೀ ಜಗತ್ತು ಜಗನ್ನಾಥ ಎಂದು ಆರಾಧಿಸಲಿದೆ. ಆ ದಿನದಿಂದ ಪುರಿಯಲ್ಲಿ ಹೊಸ ಯುಗ ಆರಂಭವಾಯಿತು. ಆದರೆ ಭಗವಂತನ ಲೀಲೆ ಅಲ್ಲಿಗೆ ಮುಗಿಯಲಿಲ್ಲ, ಏಕೆಂದರೆ ಇನ್ನು ಮೊದಲ ರಥಯಾತ್ರೆ ಆರಂಭವಾಗಬೇಕಿತ್ತು. ಭಕ್ತರೇ,
ಆ ದಿನ ರಾಜ ಇಂದ್ರದ್ಯುಮ್ನ ಭಗವಂತನ ದಿವ್ಯ ಸಂಕಲ್ಪವನ್ನು ಅರಿತುಕೊಂಡರು. ಅವರು 3 ವಿಗ್ರಹಗಳ ಮುಂದೆ ಮೊಣಕಾಲೂರಿ ಕುಳಿತು ಕಣ್ಣೀರಿನಿಂದ ಪ್ರಾರ್ಥಿಸಿದರು. ಪ್ರಭು, ನಿಮ್ಮ ಇಚ್ಛೆಯೇ ನನ್ನ ಧರ್ಮ. ಈ ರೂಪವನ್ನೇ ನಾನು ಜಗತ್ತಿಗೆ ಪರಿಚಯಿಸುತ್ತೇನೆ. ಭಕ್ತರೇ, ಪುರಾಣಗಳಲ್ಲಿ ಈ ಘಟನೆಯ ನಂತರ ರಾಜ ಇಂದ್ರದ್ಯುಮ್ನ ದೇವತೆಗಳ ಅನುಗ್ರಹಕ್ಕಾಗಿ ಮಹಾಯಜ್ಞವನ್ನು ನೆರವೇರಿಸಿದರು. ಅವರ ಒಂದೇ ಒಂದು ಆಸೆ, ಭಗವಂತನ ಪ್ರಾಣ ಪ್ರತಿಷ್ಠಾಪನೆ ಪೂರ್ಣವಾಗಬೇಕು. ದೇವತೆಗಳ ಆಶೀರ್ವಾದದೊಂದಿಗೆ ಮಹಾನ್ ಋಷಿಗಳು ವೇದ ಮಂತ್ರಗಳ ನಡುವೆ ಜಗನ್ನಾಥ, ಬಲಭದ್ರ, ಸುಭದ್ರೆಯ ದಿವ್ಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು. ಆ ದಿನದಿಂದ ಪುರಿ ಕೇವಲ ಒಂದು ನಗರವಾಗಿರಲಿಲ್ಲ, ಅದು ಜಗನ್ನಾಥನ ಕ್ಷೇತ್ರವಾಯಿತು. ಭಕ್ತರೇ, ಇಂದಿಗೂ ಜಗನ್ನಾಥನ ದರ್ಶನ ಮಾಡುವ ಪ್ರತಿಯೊಬ್ಬ ಭಕ್ತನಿಗೂ ಈ ಅಪೂರ್ಣ ರೂಪ ಒಂದು ಪಾಠ ಕಲಿಸುತ್ತದೆ. ಭಗವಂತನ ಪ್ರೀತಿ ನಮ್ಮ ಹೊರಗಿನ ರೂಪಕ್ಕೆ ಅಲ್ಲ, ಒಳಗಿನ ಭಕ್ತಿಗೆ. ಭಕ್ತರೇ, ನಾವು ಜೀವನದಲ್ಲಿ ನಮ್ಮ ಅಪೂರ್ಣತೆಗಳ ಬಗ್ಗೆ ಚಿಂತಿಸ್ತೇವೆ. ನಮ್ಮಲ್ಲಿ ಅದಿಲ್ಲ, ಇದಿಲ್ಲ, ನಾನು ಸಂಪೂರ್ಣನಲ್ಲ ಎಂದು ದುಃಖ ಪಡ್ತಾ ಇರ್ತೀವಿ. ಆದರೆ ಊರಿಗೆ ಬಂದರೆ ಭಗವಂತನೇ ನಮಗೆ ಹೇಳ್ತಾರೆ, ನಿನ್ನ ಅಪೂರ್ಣತೆಯಲ್ಲೂ ನಾನಿದ್ದೇನೆ. ಅದಕ್ಕಾಗಿಯೇ ಜಗನ್ನಾಥ ಲಕ್ಷಾಂತರ ಜನರಿಗೆ ಕೇವಲ ದೇವರಲ್ಲ, ಒಂದು ಭರವಸೆ. ಆದರೆ ಭಕ್ತರೇ, ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಜಗನ್ನಾಥ, ಬಲಭದ್ರ, ಸುಭದ್ರ ವರ್ಷಕ್ಕೊಮ್ಮೆ ಯಾಕೆ ತಮ್ಮ ದೇವಸ್ಥಾನದಿಂದ ಹೊರಗೆ ಬರ್ತಾರೆ? ಹಾಗೆ ಯಾಕೆ ಸ್ವತಃ ರಥದಲ್ಲಿ ಕುಳಿತು ಗುಂಡಿಚಾ ದೇವಸ್ಥಾನಕ್ಕೆ ಪ್ರಯಾಣ ಮಾಡ್ತಾರೆ? ಈ ರಥ ಯಾತ್ರೆ ಹೇಗೆ ಆರಂಭವಾಯಿತು? ಇದರ ಹಿಂದೆ ಯಾವ ಮಹಾರಹಸ್ಯ ಅಡಗಿದೆ? ಭಕ್ತರೇ, ಇಂದು ಜಗನ್ನಾಥರು ಅಪೂರ್ಣ ರೂಪದಲ್ಲಿ ಯಾಕೆ ಇದ್ದಾರೆ ಅನ್ನೋದನ್ನ ತಿಳಿದುಕೊಂಡೆವು. ಆದರೆ ನನಗೆ ಪೂರಿಗೆ ಬಂದ ಮೇಲೆ ಇನ್ನೊಂದು ಪ್ರಶ್ನೆ ತುಂಬಾ ಕಾಡ್ತಾ ಇತ್ತು. ಜಗನ್ನಾಥರು ಇಡೀ ವರ್ಷ ಗರ್ಭಗುಡಿಯೊಳಗೆ ಇದ್ದು, ಆದರೆ ಒಂದು ವರ್ಷಕ್ಕೊಮ್ಮೆ ಒಂದು ಬಾರಿ ಸ್ವತಃ ಹೊರಗಡೆ ಬಂದು ಯಾಕೆ ಲಕ್ಷಾಂತರ ಜನರನ್ನ ನೋಡ್ತಾರೆ? ಅವರ ರಥವನ್ನು ಯಾಕೆ ಲಕ್ಷಾಂತರ ಜನರು ಎಳಿತಾರೆ? ನಾನು ಆ ರಹಸ್ಯದ ಉತ್ತರವನ್ನು ಹುಡುಕಲು ಇಂದು ಗುಂಡಿಚಾ ದೇವಸ್ಥಾನದ ಕಡೆಗೆ ಹೊರಟಿದ್ದೇನೆ. ಅಲ್ಲಿಯೇ ಜಗನ್ನಾಥರ ಮೊದಲ ರಥಯಾತ್ರೆಯ ನಿಜವಾದ ಕತೆ ಆರಂಭವಾಗುತ್ತದೆ. ಆ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವಿರೋ ಜಾಗದಿಂದನೇ ನನ್ನ ಜೊತೆ ಸೇರಿ ಹೇಳಿ, ರಾಧೆ ರಾಧೆ, ಜೈ ಶ್ರೀ ಕೃಷ್ಣ, ಜೈ ಜಗನ್ನಾಥ್. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ, ಆದಷ್ಟು ಬೇಗ ಸಿಗ್ತೀನಿ.